ರೀ ನಿಮ್ಮನ್ನ ನಮ್ ಹುಡ್ಗ ಲವ್ ಮಾಡ್ತಿದಾನಂತೆ, ನೀವ್ ಹೆಂಗ್ ಒಪ್ಕೊಂತೀರಾ ಇಲ್ಲ ಅಂತ ಹೇಳ್ತಾ. ಹಂಗ ಹೇಳ್ದಾಗ ಅವಳಿಗೆ ಶಾಕ್, ಒಂದೇ ಸಲ ಶಾಕ್ ಆಗಿ, ಏನ್ರಿ ಹಿಂಗ್ ಮಾತಾಡ್ತಿದೀರಾ, ನಿಮ್ಗ್ ಗೊತ್ತಾಗಲ್ವಾ ಹಂಗೆ ಹಿಂಗ ಅಂತ ಬೈತಾಳೆ. ನನಗೆ ಇವೆಲ್ಲ ಇಷ್ಟ ಆಗಲ್ಲ, ನಮ್ಮ ಮನೆಗೆ ಇವೆಲ್ಲ ಒಪ್ಪಲ್ಲ ಹಂಗಿಂಗ ಅಂತ ಹೇಳ್ತಾಳೆ. ಅವನು ಅಲ್ಲೇ ಮಚ್ಚ, ಫ್ರೆಂಡ್ಸ್ ಆಗಾದ್ರೂ ಇರಕ್ಕೆ ಕೇಳು ಅಂತ ಹೇಳಿದಾಗ ಅವನು, ಫ್ರೆಂಡ್ಸ್ ಆಗಾದ್ರೂ ಇರ್ತೀರ ಅಂತ ಕೇಳಿದಾಗ, ಫ್ರೆಂಡ್ಸ್ ಆದ್ರೂ ಅಷ್ಟೇ, ಫ್ರೆಂಡ್ಸ್ ಅಷ್ಟೇ ಅಂತ ಹೇಳ್ತಾಳೆ. ಹಂಗಾದಾಗ ಹಿಂಗ ದಿನ ಮಾತಾಡ್ಕಂತ ಅವ್ರದ್ದು ಪ್ರೀತಿ ಹಂಗೆ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದಾಗ ಹುಡುಗಿ ಇವಾಗೂ ಇವನ್ ಮೇಲೆ ಇಷ್ಟ ಇರಲ್ಲ, ಇವನ್ ಫುಲ್ ಕನ್ಸ್ ಕಟ್ಬಿಟ್ಟಿರ್ತಾನೆ ಹುಡುಗಿ ಮೇಲೆ. ನಾನ್ ಮದ್ವೆ ಇದೇ ಹುಡುಗಿನ ಮದ್ವೆ ಆಗ್ಬೇಕು, ಇಲ್ಲಾಂದ್ರೆ ಆಗಲ್ಲ ಅಂತ ಇದು ಫುಲ್ ಮೈಂಡ್ ಅಲ್ಲಿ ತುಂಬಿರ್ತಾನೆ. ಒಂದಿನ ಏನಾಗುತ್ತೆ, ಹಿಂಗೆ ಇವನ್ ಹುಡುಗನ್ ಬರ್ತಡೇ ಇರುತ್ತೆ. ಬರ್ತಡೇ ಇದ್ದಾಗ ಅವಳು ಕೇಕ್ ಎಲ್ಲ ತಗೊಂಡ್ಬರ್ತಾಳೆ. ಇವನೊಂದು ರೋಸ್ ಇಟ್ಟಿರ್ತಾಳೆ. ರೋಸ್ ಇಟ್ಟಾಗ ಏನಾಗುತ್ತೆ, ಅವಳಿಗೆ ಒಂದೆಲ್ಲ ಸೆಲೆಬ್ರೇಟ್ ಮಾಡಿಸ್ತಾಳೆ. ಸೆಲೆಬ್ರೇಟ್ ಮಾಡಿಸಿದ್ಮೇಲೆ ಇವಳು ಪ್ರಪೋಸ್ ಮಾಡ್ತಾನೆ. ಪ್ರಪೋಸ್ ಮಾಡಿದ್ಮೇಲೆ ಅವಳಿಗೆ ಹೇಳ್ತಾಳೆ, ಇವೆಲ್ಲ ನನ್ಗೆ ಇಷ್ಟ ಆಗಲ್ಲ ಅಂತ ಅವತ್ತು ಹೇಳಿದ್ನಲ್ಲ, ಮತ್ತೆ ನೀನು ಹುಚ್ಚಾಟ ಆಡ್ತಿದ್ಯಾ ಹಂಗಿಂಗ ಅಂತ ಹೇಳಿ ರೋಸ್ ಎಲ್ಲ ಕೆಳಗ್ ಬಿಸಾಕಿ ಹೋಗ್ತಾಳೆ. ಇವನು ಫುಲ್ ಫೀಲಿಂಗ್ ಅಲ್ಲಿ ಎಣ್ಣೆ ಸಿಗರೇಟ್ಗೆಲ್ಲ ಅಡಿಕ್ಟ್ ಆಗ್ಬಿಡ್ತಾನೆ. ಮನೆಗೆಲ್ಲ ದುಡ್ಡು ಇಸ್ಕೊಂಡ್ ಆ ಎಕ್ಸಾಮ್ ಈ ಎಕ್ಸಾಮ್ ಅಂತ ದುಡ್ಡು ಇಸ್ಕೊಂಡ್ ಫುಲ್ ಕುಡಿಯೋದೆಲ್ಲ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಒಂದಿನ ಹಿಂಗೆ ಊರಿಗೆ ಹೋಗಿರ್ತಾನೆ. ಊರಿಗೆ ಹೋದಾಗ ಅವ್ರ ಅಮ್ಮನ ಹತ್ರ ಕೇಳ್ತಾನೆ, ಅಮ್ಮ ನಿನ್ನ ಮಾಂಗಲ್ಯ ಚೈನ್ ಇರ್ತಲ್ಲ ಏನಾಯ್ತಮ್ಮ ಹಂಗ ಕೇಳಿದಾಗ ಅವ್ರ ಅಮ್ಮ, ಇಲ್ಲಪ್ಪ ಅದೆಲ್ಲ ಯಾಕೋ ಇದ್ದಿದ್ದಿಲ್ಲ, ಅದಕ್ಕೆ ಬಿಚ್ಚಿಟ್ಟಿದೀನಿ ಅಂತ ಹೇಳ್ತಾರೆ. ಹಂಗ ಹೇಳಿದಾಗ ಇವನು ಸರಿ ಅಂತ ಸುಮ್ನಾಗ್ತಾನೆ. ಆಮೇಲೆ ಟಿವಿ ಇತ್ತಲ್ಲಮ್ಮ, ಟಿವಿ ಏನಾಯ್ತು ಅಂತ ಕೇಳಿದಾಗ, ಇಲ್ಲ ರಿಪೇರಿ ಕೊಟ್ಟಿದ್ದೀನಪ್ಪ ಹಂಗಂತ ಹೇಳ್ತಾರೆ. ಹಂಗ ಹೇಳ್ದಾಗ ಇವನು ತಿರುಗಿನ ಮತ್ತೆ ಬರ್ಬೇಕಲ್ಲ ಹಾಸ್ಟ್ಲಿಗೆ ಬರ್ತಾನೆ. ಅವ್ರಪ್ಪ ಮತ್ತೆ ದುಡ್ಡು ಕೊಟ್ಟು ಕಳಿಸ್ತಾನೆ ನನಗೆ, ಏನಕ್ಕನ ಇರೋ ಖರ್ಚಿಗೆ ಬೇಕಾಗುತ್ತೆ ಅಂತ. ಹಿಂಗಾದಾಗ ಇವನು ಹಾಸ್ಟ್ಲಿಗೆ ಬಂದಾಗ ಅದೇ ಇದ್ರಲ್ಲೇ ಬರ್ತಾನೆ. ಹುಡುಗಿ ಹಂಗ್ ಮಾಡುದು ಹಿಂಗ್ ಮಾಡುದು ಅಂತ ಬರೀ ಬಸ್ನಾಗೆ ಅದೇ ತಾಟಲ್ಲಿ ಇಟ್ಕೊಂಡ್ ಬಂದಾಗ ಕೆಳಗಿಳಿತಾನೆ. ಬಸ್ ಕೆಳಗಿಳಿದಾಗ ಬಾರ್ ಕಾಣಿಸುತ್ತೆ. ಬಾರ್ ಕಾಣಿಸಿ ಬಾರ್ ಒಳಗೆ ಹೋಗ್ತಾನೆ. ಹೋದಾಗ ಫುಲ್ ಕುಡಿಯಕ್ ಸ್ಟಾರ್ಟ್ ಮಾಡ್ತಾನೆ. ಫುಲ್ ಅಂದ್ರೆ ಫುಲ್ ನಿಶ್ಚಯ ಇದಾಗೋವರೆಗೂ ಕುಡಿತಾನೆ ಇರ್ತಾನೆ. ಕುಡ್ದು ಹೊರಗ್ ಬರ್ತಾನೆ. ಅವಾಗ ಕಾರ್ ಬಂದು ಅವನಿಗೆ ಹೊಡೆದ್ಬಿಡುತ್ತೆ. ಕಾರ್ ಹೊಡೆದಾಗ ಬಿದ್ಬಿಡ್ತಾನೆ. ಫುಲ್ಲು ಎಲ್ಲ ಬ್ಲಡ್ ಎಲ್ಲ ಇದಾಗಿರುತ್ತೆ. ನಾರ್ಮಲ್ ಸ್ವಲ್ಪ ಎಚ್ಚರ ಇರ್ತಾನ ಅಷ್ಟೇ. ಅವಾಗ ಅವಳಿಗೆ ಫೋನ್ ಮಾಡ್ತಾಳೆ. ಅವಳಿಗೆ ಫೋನ್ ಮಾಡಿದಾಗ, ನೀನ್ ಅಂದ್ರೆ ನನಗೆ ಇಷ್ಟ ಅಂತ ಹೇಳ್ತಾಳೆ. ಇವನ್ ಏನ್ ಮಾತಾಡ್ತಾ ಇಲ್ಲ, ಯಾಕಂದ್ರೆ ಇವ್ನಿಗೆ ಫುಲ್ ಆಕ್ಸಿಡೆಂಟ್ ಇದಾಗಿದೆಯಲ್ಲ, ಏನು ಮಾತಾಡ್ತಿಲ್ಲ. ನೀನ್ ಅಂದ್ರೆ ಇಷ್ಟ, ನಮ್ಮಮ್ಮ ನಮ್ಮ ತಮ್ಮನ್ನೇ ಮಾಡ್ಕಂತ ಇದು ಮಾಡ್ತಿದ್ದಾರೆ, ಅದಕ್ಕೆ ಇಷ್ಟು ವರ್ಷ ನಾನ್ ನಿನ್ಗೆ ಹೇಳಿದ್ದಿಲ್ಲ ಹಂಗಿಂಗ ಅಂತ ಹುಡುಗಿ ಹೇಳ್ತಾಳೆ. ಇವನ್ ಹುಡುಗ ಇನ್ನೇನ್ ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ. ಹುಡುಗಿ ಆಮೇಲೆ ಲಾಸ್ಟ್ ಐ ಲವ್ ಯು ಅಂತ ಹೇಳ್ತಾಳೆ. ಇವ್ನು ಐ ಲವ್ ಯು ಅಂತ ಹೇಳ ಈ ಹುಡುಗ ಕಣ್ ಮುಚ್ಬಿಡ್ತಾನೆ. ಅದಕ್ಕೆ ಇದ್ರದ್ದು ಏನ್ ಅರ್ಥ ಆಯ್ತಂದ್ರೆ, ಅದಕ್ಕೆ ಹೇಳೋದು, ಇಷ್ಟ ಇದ್ದಾಗ ಹೇಳ್ಕೊಬಿಡ್ಬೇಕು. ಅದು ಬಿಟ್ಟು ನಮ್ಮ ಅಪ್ಪ ಒಪ್ಪಿಲ್ಲ, ನಮ್ಮ ಅಮ್ಮ ಒಪ್ಪಿಲ್ಲಲ್ಲ, ಒಂದ್ ಮಾತು ಅವ್ರಿಗೆ ಹೇಳ್ಬಿಟ್ರೆ ಮುಗ್ದೋಯ್ತಲ್ಲ, ಹೋದ್ಮೇಲೆ ಯಾರು ಸಿಗಲ್ಲ. ಅದಕ್ಕೆ ಇಷ್ಟ ಇದ್ದಾಗ ಅವ್ರ ಜೊತೆ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ. ಅಪ್ಪ ಅಮ್ಮ ನೋಡಿ ಅವನಿಗೋಸ್ಕರ ಎಷ್ಟೆಲ್ಲ ಮಾಡಿದ್ರು, ಅವನು ಅದನ್ನೆಲ್ಲ ದುಡ್ಡು ತಗೊಂಡೋಗಿ ಹುಡುಗಿಗೋಸ್ಕರ ಆ ಹೋಟ್ಲಿಗೆ ತಿನ್ಸಿದ, ಈ ಹೋಟ್ಲಿಗೆ ತಿನ್ಸಿದ.